ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ದಿನ ಸೆನ್ಸೆಕ್ಸ್ ಎಕ್ಸ್ಪೈರಿನಲ್ಲಿ ಮಾರ್ಕೆಟ್ ಸ್ಟಾರ್ಟಿಂಗ್ ಆಫ್ ದ ಡೇ ಇಂದ ಎಂಡ್ ಆಫ್ ದ ಡೇವರೆಗೂ ಆಲ್ಮೋಸ್ಟ್ ಸೈಡ್ ವೈಸ್ ಅಲ್ಲೇ ಹೋಯ್ತು. ಸೊ ಇದು ನಿಫ್ಟಿ ಆದರೆ ಇಲ್ಲಿ ನಾನು ನಿಮಗೆ ಸೆನ್ಸೆಕ್ಸ್ ಸ್ಕ್ರೀನಲ್ಲಿ ಕೂಡ ತೋರಿಸ್ತಾ ಇದ್ದೀನಿ. ಸೊ ಮೊದಲನೇ 30 ನಿಮಿಷದ ಮೂಮೆಂಟ್ ನಂತರ ಸೆನ್ಸೆಕ್ಸ್ ಸೈಡ್ ವೈಸ್, ನಿಫ್ಟಿನಲ್ಲಿ ಕೂಡ ಸೈಡ್ ವೈಸ್. ಹಾಗೂ ನಾವು ಇಲ್ಲಿ ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಮೊದಲನೆಯ ಅರ್ಧ ಗಂಟೆ ಮೂವ್ಮೆಂಟ್ ಅದು ಡೌನ್ ಮೂವ್ ಇತ್ತು. ಅಲ್ಲಿಂದ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಸೈಡ್ ವೇ ಮೂವ್ನೇ ನೋಡಿದ್ವಿ. ಹಾಗೂ ಬ್ಯಾಂಕ್ ನಿಫ್ಟಿ ಮಾತ್ರ ಡೇ ಲೋ ನಲ್ಲಿ ಇಲ್ಲಿ ಬಂದು ಕ್ಲೋಸ್ ಆಗಿದೆ. ಅದು 56,579 ಹತ್ರ. ಆದ್ರೆ ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 56,629 ಬರ್ತಾ ಇದೆ. ಸೊ ಇವತ್ತಿನ ದಿನ ಕ್ಲೋಸಿಂಗ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಮಾತ್ರನೇ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಓನ್ಲಿ 1.2 ಪ್ಲಸ್ ಅಲ್ಲಿ ಕ್ಲೋಸ್ ಆದ್ರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಕೂಡ ಇಲ್ಲಿ ನಿಮಗೆ ಪಾಸಿಟಿವ್ ಅಲ್ಲೇ 9 ಪಾಯಿಂಟ್ಸ್ ಪ್ಲಸ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಇದು ಪಾಸಿಟಿವ್ ಅನ್ನೋಕ್ಕಿಂತ ನಾವು ಫ್ಲಾಟ್ ಕ್ಲೋಸಿಂಗ್ ಅಂತ ಹೇಳ್ಬೋದು. ಸೊ ಇಲ್ಲಿಂದ ಈಗ ನಾವು ಆಪ್ಷನ್ ಚೈನ್ ನೋಡ್ಬೇಕು ಅಂತಂದ್ರೆ, ಈಗ ನಾನು ನಿಫ್ಟಿ ಆಪ್ಷನ್ ಚೈನ್ ಅಲ್ಲಿ ಇದ್ದೀನಿ NSE ವೆಬ್ಸೈಟ್ ಅಲ್ಲಿ. ಸೊ ಇಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 20 ಲ್ಯಾಕ್ಸ್ ಇದ್ರೆ ಕಾಲ್ ಸೈಡ್ ಅಲ್ಲಿ 23 ಲ್ಯಾಕ್ಸ್. ಸೊ ಇಲ್ಲಿ ಸ್ವಲ್ಪ ಕಾಲ್ ರೇಟರ್ಸ್ ಹೆಚ್ಚಾಗಿದ್ದಾರೆ. ಇನ್ನು ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬೀಟ್ ಆಗಿರೋದು ಸೊ 1,29,000 25,200 ಹತ್ರ. ಅಲ್ಲಿಂದ ಡೈರೆಕ್ಟ್ ಆಗಿ 1,55,000 22,500 ಹತ್ರ ಬೀಟ್ ಆಗಿದೆ. ಸಪೋರ್ಟ್ ಅಂತ ಬಂದ್ರೆ 25,100 ಹತ್ರ, 88,000, ಅಲ್ಲಿಂದ 1,15,000 25,000 ಹತ್ರ ಬೀಟ್ ಆಗಿದೆ. ಇದನ್ನೇ ನಾವು ನಿಮ್ಗೆ ಬಾರ್ ಚಾರ್ಟ್ ಅಲ್ಲಿ ನೋಡ್ಬೇಕು ಅಂತಂದ್ರೆ, ಬಾರ್ ಚಾರ್ಟ್ ಅಲ್ಲಿ ನಮ್ಗೆ ಇಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಸೊ ಈಗಿನ ಲೆವೆಲ್ 25,100 ಮೇಕರ್ ಬ್ರೇಕ್ ಲೆವೆಲ್. ನೆಕ್ಸ್ಟ್ ಸಪೋರ್ಟ್ ಅಲ್ಲಿ 25,000 ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇರೋದಕ್ಕಾಗಿ ಇದು ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಮೊದಲನೇ ರೆಸಿಸ್ಟೆನ್ಸ್ 25,200, ಅದು ಕ್ರಾಸ್ ಆದ್ರೆ 25,500 ವರೆಗೆ ನಾವು ಟಾರ್ಗೆಟ್ ಇಟ್ಕೊಂಡು ಹೋಗ್ಬೋದು. ಸೊ ಇದನ್ನೇ ಇಟ್ಕೊಂಡು ನಾವು ನಿಫ್ಟಿನಲ್ಲಿ 11th ಜೂನ್ ಪೊಸಿಷನ್ ತಗೋಬೇಕು ಅಂತಂದ್ರೆ, ನಾನು ಪರ್ಸನಲ್ ಆಗಿ ಪೊಸಿಷನ್ಸ್ ತಗೊಳ್ಳೋದು ನಿಫ್ಟಿನಲ್ಲಿ. ನಿಫ್ಟಿ ಏನಾದರೂ 25,200 ಮೇಲೆ ಟ್ರೇಡ್ ಆಗೋಕ್ಕೆ ಶುರು ಆದ್ರೆ, ಅದು ಗ್ಯಾಪ್ ಅಪ್ ಅಲ್ಲೇ ಆಗ್ಬೋದು ಅಥವಾ ಸ್ಟಾರ್ಟಿಂಗ್ ಆಫ್ ದ ಡೇ ಕೆಳಗಡೆಯಿಂದ ಮೂವ್ಮೆಂಟ್ ಬಂದು 25,200 ಮೇಲೆ ಸಸ್ಟೈನ್ ಆಗಿ ಅಟ್ಲೀಸ್ಟ್ 50 ಮಿನಿಟ್ಸ್ ಸ್ಪೆಂಡ್ ಮಾಡಿ ಅದರ ಹೈ ಕ್ರಾಸ್ ಆಗ್ತಿದ್ರೆ ಮಾತ್ರನೇ ಇಲ್ಲಿ ನಾವು ಕಾಲ್ ಸೈಡ್ ಅಲ್ಲಿ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಇಲ್ಲಿಂದ ಬರೋ ಮೂಮೆಂಟಮ್ಗೆ 25,450 ಇಂದ 500 ಮಾತ್ರನೇ ನಾವು ಟಾರ್ಗೆಟ್ ಇಟ್ಕೊಂಡು ಹೋಗ್ಬೋದು. ಇನ್ನು ಕೆಳಗಡೆ ಏನಾದ್ರು ಬಂದ್ರೆ ಈ ಮೂಮೆಂಟ್ ಅಲ್ಲಿ ನಾವು ಯಾವುದೇ ಪುಟ್ ಪೊಸಿಷನ್ಸ್ ನ ಸದ್ಯಕ್ಕೆ ಇನ್ನೂ ನೋಡ್ತಾ ಇಲ್ಲ. ಸೊ ಇಲ್ಲಿ ಏನಾದ್ರು ನಿಫ್ಟಿ ಕೆಳಗಡೆ ಬಂದು ಈ 10 ಡೇ ಮೂವಿಂಗ್ ಆವರೇಜ್ ನಮಗೆ 24,950 ಇಂದ 25,000 ಹತ್ರ ಬರುತ್ತೆ. ಸೊ 24,950 ಇಂದ 25,000 ಹತ್ರ ಏನಾದರೂ ನಿಫ್ಟಿ ಸಿಕ್ಕು ಅಲ್ಲಿ ಸಪೋರ್ಟ್ ತಗೊಂಡು ರಿಕವರಿ ಕಾಣ್ತಾ ಇದ್ರೆ ಅಲ್ಲಿ ನಾವು ಕಾಲ್ ಸೈಡ್ ಅಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಸದ್ಯಕ್ಕೆ ನಾವು ಪುಟ್ ಸೈಡ್ ಅಲ್ಲಿ ಮಾತ್ರ ಯಾವುದೇ ಪೊಸಿಷನ್ಸ್ ನ ನೋಡ್ತಾ ಇಲ್ಲ. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ, ಬ್ಯಾಂಕ್ ನಿಫ್ಟಿ ಈಗ 25,629 ಹತ್ರ ಇನ್ನು ಕ್ಲೋಸ್ ಆಗಿದೆ. ಸೊ ಇಲ್ಲಿಂದ ಬ್ಯಾಂಕ್ ನಿಫ್ಟಿ ಏನಾದ್ರು ಕೆಳಗಡೆ ಬಂದ್ರೆ 56,200 ಹತ್ರ ಬಂದು ಸಪೋರ್ಟ್ ತಗೊಂಡು ರಿವರ್ಸ್ ಕಾಣ್ತಾ ಇದ್ರೆ ಇಲ್ಲಿಂದ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಸಪೋರ್ಟ್ ಅಲ್ಲಿ ಲಾಂಗ್ ಅಲ್ಲಿ ಪೊಸಿಷನ್ ತಗೊಳಕ್ಕೆ ನೋಡೋಣ. ಇಲ್ಲಿ ಕೂಡ ನಾವು ಯಾವುದೇ ಪುಟ್ ಪೊಸಿಷನ್ ತಗೊಳಕ್ಕೆ ಬೇಡ. ಅದೇ ಏನಾದ್ರು ಸ್ಟಾರ್ಟಿಂಗ್ ಆಫ್ ದ ಡೇನೆ ಮೇಲೆ ಬಂದು 57,000 ಮೇಲೆ ಟೈಮ್ ಸ್ಪೆಂಡ್ ಮಾಡಿ ಅದ್ರ ಹೈನ ಕ್ರಾಸ್ ಆದ್ರೆ ಇಲ್ಲಿ ಕೂಡ ನಾವು ಕಾಲಲ್ಲಿ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಈಗಿನ ಕ್ಲೋಸಿಂಗು 13,311 ಹತ್ರ ಇದೆ. ಸೊ ನೀವೇನಾದ್ರೂ ಮಿಡ್ ಕ್ಯಾಪ್ ನಿಫ್ಟಿ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಪೊಸಿಷನ್ ತಗೋಬೇಕು ಅಂತಂದ್ರೆ ಇದರಲ್ಲಿ 13,360 ಮೇಲೆ ಸಸ್ಟೈನ್ ಆದ್ರೆ ಅಥವಾ 13,375 ಮೇಲೆ ಟ್ರೇಡ್ ಆಗಕ್ಕೆ ಶುರು ಆದ್ರೆ ಅಲ್ಲಿಂದ ನಾವು ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. 13,500 ಟಾರ್ಗೆಟ್ ಆಗಿರುತ್ತೆ. ಇಲ್ಲಿ ಏನಾದರೂ ಡಿಪ್ ಅಂತ ಬಂದ್ರೆ ಯಾವುದೇ ಪೊಸಿಷನ್ ತಗೊಳ್ಳಲ್ಲ, ಓನ್ಲಿ ಕಾಲ್ ಸೈಡ್ ಅಲ್ಲಿ ಮಾತ್ರ. ಅದು ಇವತ್ತಿನ ದಿನದಾದ್ರೆ 10th ಜೂನ್ ಹೈ ಅಲ್ಲಿ ಕ್ರಾಸ್ ಆದ್ರೆ ಮಾತ್ರನೇ ನಾವು ಕಾಲ್ ಸೈಡ್ ಅಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡೋಣ. ಸದ್ಯಕ್ಕೆ ಓವರ್ ಆಲ್ ಸೆಂಟಿಮೆಂಟ್ ನ್ಯೂಟ್ರಲ್ ಆಗಿದೆ. ಆದ್ರೆ ಟ್ರೆಂಡ್ ಪಾಸಿಟಿವ್ ಆಗಿರೋ ಸಲುವಾಗಿ, ಬುಲ್ ರನ್ ಅಲ್ಲಿ ಇರೋ ಸಲುವಾಗಿ ನಾವು ಓನ್ಲಿ ಕಾಲ್ ಸೈಡ್ ಅಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡ್ತಾ ಇದೀವಿ. ಏನಾದರೂ 2 ಡೇಸ್ ಕೆಳಗಡೆ ಅಂದ್ರೆ 25,100 ಕೆಳಗಡೆ ಯಾವತ್ತಿನ ದಿನ ಆದ್ರೂ ನಿಫ್ಟಿ ಕ್ಲೋಸಿಂಗ್ ಬಂತು ಅಂತಂದ್ರೆ ಆಗ ಪುಟ್ ಸೈಡ್ ಅಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡೋಣ. ಸದ್ಯದ ಸೆಂಟಿಮೆಂಟ್ ಸದ್ಯಕ್ಕೆ ಪಾಸಿಟಿವ್ ಆಗೇ ಇದೆ. ಸೊ ಇಷ್ಟು ಮಾಹಿತಿ ಜೊತೆ ನಾವು 11th ಜೂನ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ
ಟ್ರೇಡ್ ಮಾಡೋಣ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ನನಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ 9845852716. ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಮಾರ್ಕೆಟ್ ಅವರ್ಸಲ್ಲಿ ಟ್ರೇಡಿಂಗ್ ಬಗ್ಗೆ ಅಪ್ಡೇಟ್ಗೋಸ್ಕರ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪಲ್ಲೂ ಜಾಯ್ನ್ ಆಗ್ಬೋದು. ಇದ್ರ ಡೀಟೇಲ್ಸ್ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.